2024ಕ್ಕೆ ಗುಡ್ ಬೈ ಹೇಳಿ 2025ನೇ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ ಸಿಲಿಕಾನ್ ಸಿಟಿಯ ಜನರು ಸಜ್ಜಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ರಿಗೇಡ್ ರೋಡ್ನಲ್ಲಿ ಇರ್ತಕ್ಕಂಥ ಪಬ್ಗಳಲ್ಲೂ ಕೂಡ ಈಗಾಗಲೇ ವಿಶೇಷ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ನಾನೀಗ ಬ್ರಿಗೇಡ್ ರಸ್ತೆಯಲ್ಲಿ ಇರ್ತಕ್ಕಂಥ ಆ ಪಬ್ನ ಒಳಭಾಗದಲ್ಲಿ ಇದ್ದೀನಿ. ನೀವು ಗಮನಿಸ್ತಾ ಇದ್ದೀರಿ, ಈಗಾಗಲೇ ಹೊಸ ವರ್ಷ ಸಂಭ್ರಮಾಚರಣೆಗೆ ಸಾಕಷ್ಟು ಸಿದ್ಧತೆಗಳನ್ನ ಪಬ್ನಲ್ಲಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಇಂದು ರಾತ್ರಿ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಆ ಪಬ್ಗಳ ಹತ್ರ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ತಯಾರಿಯನ್ನು ಆ ಪಬ್ನ ಮಾಲೀಕರು ಮಾಡ್ಕೊಂಡಿದ್ದಾರೆ. ಅಂದರೆ ಹಿಂದೆಂದಿಗಿಂತ ಹೆಚ್ಚಿನ ಆ ಒಂದು ಮದ್ಯ ಆಗಿರ್ಬೋದು ಅಥವಾ ಆ ಮಾಂಸದ ಒಂದು ವೆರೈಟಿ ವಸ್ತುಗಳಿರ್ಬೋದು ಎಲ್ಲವನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂಥವರಿಗೆ ಆ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನ ಅಟ್ಮಾಸ್ಫಿಯರನ್ನು ಕೂಡ ಕ್ರಿಯೇಟ್ ಮಾಡಿರುವಂಥದ್ದು. ಅಂದರೆ ವಿಭಿನ್ನವಾದ ಒಂದು ಅಲಂಕಾರಗಳನ್ನು ಮಾಡೋ ಮೂಲಕ, ಜೊತೆಗೆ ಬುಟ್ಟಿಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡೋ ಮೂಲಕ ಬರುವಂಥ ಜನರನ್ನ ಸೆಳೆಯುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಇನ್ನು ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿಯಾಗಿ ಫ್ರೆಂಡ್ಸ್ ಜೊತೆ ಪಾರ್ಟಿಯನ್ನು ಮಾಡೋದಕ್ಕೂ ಕೂಡ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ವಿಶೇಷವಾದ ಚೇರ್ಗಳನ್ನು ಕೂಡ ಇಟ್ಟು ಅಲ್ಲಿ ಬರುವಂಥ ಒಂದು ಜನರನ್ನ ಇಲ್ಲಿಗೆ ಬರುವಂಥವರನ್ನ ಸೆಳೆಯುವಂಥ ಕೆಲಸವನ್ನು ಕೂಡ ಆ ಪಬ್ನಲ್ಲಿ ಮಾಡಲಾಗಿದೆ. ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಸೋಫಾ ವ್ಯವಸ್ಥೆ ಇರ್ಬೋದು, ಜೊತೆಗೆ ಉತ್ತಮವಾದ ಒಂದು ಆಸನಗಳ ವ್ಯವಸ್ಥೆಯ ಮೂಲಕ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ತಡರಾತ್ರಿ 1 ಗಂಟೆ ತನಕ ಏನು ಸಂಭ್ರಮಾಚರಣೆಗೆ ಅವಕಾಶ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನರು ಪಬ್ಗಳ ಹತ್ರ ಬರುವ ನಿರೀಕ್ಷೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾದಂಥ ಚೇರ್ಗಳನ್ನು ಕೂಡ ಹಾಕೋ ಮೂಲಕ ಬರುವಂಥ ಗ್ರಾಹಕರನ್ನ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ವಿಶೇಷ ಏನಂದರೆ, ಪಕ್ಕದಲ್ಲೇ ಇರತಕ್ಕಂಥ ಬ್ರಿಗೇಡ್ ರಸ್ತೆ ಏನಿದೆ, ಆ ಒಂದು ಬ್ರಿಗೇಡ್ ರಸ್ತೆ ಮತ್ತು MG ರಸ್ತೆಯ ಒಂದು ಸೆಲೆಬ್ರೇಷನ್ ಅನ್ನು ಕೂಡ ಕಣ್ತುಂಬಿಕೊಳ್ಳುವ ಅವಕಾಶ ಕೂಡ ಈ ಒಂದು ಪಬ್ನಲ್ಲಿ ಸಿಗ್ತಾ ಇದೆ. ಅಂದರೆ ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ನಡೀತಕ್ಕಂಥ ಪಾರ್ಟಿ ಏನಿದೆ, ನ್ಯೂ ಇಯರ್ನ ಸೆಲೆಬ್ರೇಷನ್ ಏನಿದೆ, ಅದನ್ನು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಸಿಗುವಂಥದ್ದು. ಯಾಕಂದರೆ ಮೇಲ್ಭಾಗದಲ್ಲಿ ಕೂತು ಇಲ್ಲಿಂದ ನೋಡಿದಾಗ ಗಾಜಿನ ಒಂದು ಒಳಭಾಗದಿಂದ ಹೊರಗಡೆ ಇರ್ತಕ್ಕಂಥ ಸೆಲೆಬ್ರೇಷನ್ ಕೂಡ ಕಾಣುತ್ತೆ. ಜೊತೆಗೆ ಆರಾಮಾಗಿ ಕೂತ್ಕೊಂಡು ಇಲ್ಲಿಂದನೇ ನ್ಯೂ ಇಯರ್ ಸೆಲೆಬ್ರೇಷನನ್ನು ಕೂಡ ಕಣ್ತುಂಬಿಕೊಳ್ಳುವ ವ್ಯವಸ್ಥೆಯನ್ನು ಈ ಒಂದು ಪಬ್ನಲ್ಲಿ ಮಾಡಿದ್ದಾರೆ. ಒಟ್ಟಾರೆ ರಾಜಧಾನಿಯ ಜನರು ಹೊಸ ವರ್ಷವನ್ನು ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ಕಾದು ನಿಂತಿರುವಂಥದ್ದು. ಅದಕ್ಕೆ ಪೂರಕವಾಗುವಂತೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆ, MG ರಸ್ತೆಯಲ್ಲಿರ್ತಕ್ಕಂಥ ಪಬ್ ಅಂಡ್ ರೆಸ್ಟೋರೆಂಟ್ಗಳು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಜೊತೆಗೆ ಇನ್ನೇನು ಕಿಕ್ಕೇರಿಸಿ ತೇಲಾಡುವಂಥ ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಕೂಡ ರಾಜಧಾನಿಯಲ್ಲಿ ಕೌಂಟ್ ಡೌನ್ ಶುರುವಾಗಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಜನರು ಕೂಡ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.